ಪ್ರಮಾಣ ವಚನಕ್ಕೆ ಮೊದಲು ಸಿದ್ದರಾಮಯ್ಯನವ್ರ ಮನೆಗೂ ಹೋಗಿದ್ರು ಅಲ್ವಾ, ದೇವೇಗೌಡರ ಮನೆಗೂ ಹೋದರು, ಯಡಿಯೂರಪ್ಪನವರು ಎಲ್ಲ ಕೊಡಿದ್ರು. ಅವ್ರ ಕೊಡುಗೆ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಎಲ್ಲರ ಕೊಡುಗೆ ಇರುತ್ತೆ, ಇರಲ್ಲ ಅಂತಲ್ಲ. ಇನ್ನೇನು ಮುಂದೆ ಅಲ್ಲಿ ಸುದ್ದಿ ಕುಮಾರಸ್ವಾಮಿ ಅವರು ಎಕ್ಸಲ್ ಹೇಳಿದ್ರು, ಅದು ನೀವು ಹೇಳಿದ್ದೀರಿ, ಅದೆಲ್ಲ ಮುಗೀತಾ ಈಗ. ಮೋದಿಯವರೇನು ಮೋದಿಯವರು ವರ್ಲ್ಡಲ್ಲಿ ಏನಾದರೂ ಹಾಕ್ತಾರೆ ಕಣ್ರಿ ಒಂದು ಟ್ವೀಟಲ್ಲಿ ವಿಶ್ ಮಾಡಿ. ಹೌದು ಅಲ್ಲ ಸರ್, ಪದೇ ಪದೇ ಕಾಂಗ್ರೆಸ್ನಲ್ಲೂ ಮಾತಾಡ್ಕೊಳ್ತಿದ್ರು. ಮೋದಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸ್ಟೇಜ್ ಮೇಲೆಲ್ಲ ಹೋದಾಗ ಇವರಿಬ್ಬರದು ಏನೋ ಒಂಥರ ಕಾಂಬಿನೇಷನ್ ಅಂತ. ಆದ್ರೆ ಶಾ ಜೊತೆ ಡೀಲೇ ಆಗೋಗಿದೆ, ಆ ತರದೆಲ್ಲ ನಾಳೆ ನಾಳಿದ್ರಲ್ಲಿ ಹೋಗೇ ಬಿಡ್ತಾನೆ, ಆತರ ಆಯ್ತಾ. ಇವರೇ ಶಿಂದೆ ಇದು ಎಲ್ಲ ಇತ್ತು ಸರ್. ಬಟ್ ಈಗ ಕೋಆರ್ಡಿನೇಷನ್ ವಿಚಾರದಲ್ಲಿ ಸ್ಟೇಟ್ ಗವರ್ಮೆಂಟ್ ಫಂಡಿಂಗ್ ಇದೆಲ್ಲ ಕಚ್ಚಾಟ ಐತೆ, ಅದು ಸ್ವಲ್ಪ ಮಟ್ಟಿಗೆ ಏನಾದ್ರು ಡೌನ್ ಆಗ್ಬೋದಾ ಸರ್? ಐ ಡೋಂಟ್ ನೋ. ಎಗೈನ್ ಡಿ ಕೆ ಹೆಂಗ್ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಎಗೈನ್. ಮತ್ತೆ ಬಿಜೆಪಿಯವರು ಒಂದು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿನ ಕಾಂಗ್ರೆಸ್ ಇಂದ ಓಲೈಸ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಯಾಕಂದ್ರೆ ಅವ್ರ ಅಧಿಕಾರಕ್ಕೆ ಬರಕ್ ಜಾಗ ಇರೋದು ಇದೊಂದೇ ರಾಜ್ಯದಲ್ಲಿ. ಇಲ್ಲಿ ಇವ್ರನ್ನ ಓಲೈಸ್ಕೊಂಡು ಕೂತ್ಬಿಟ್ಟು ಮನೆಗೆ ಹೋಗಕ್ಕೆ ರೆಡಿ ಇರ್ತಾರ ಅವರು. ಸೌತ್ ಅಲ್ಲಿ ಅವ್ರಿಗೆ ಅಧಿಕಾರಕ್ಕೆ ಬರಕ್ ಜಾಗ ಇರೋದು ಒಂದೇ ರಾಜ್ಯ. ಆ ರಾಜ್ಯದಲ್ಲಿ ಅದೇ ಮುಖ್ಯಮಂತ್ರಿ ಜೊತೆ ಡೀಲ್ ಮಾಡ್ಕತ್ತಾರ ಹಂಗಾರೆ ಅದು ಆ ಬಾಗಿಲು ಮುಚ್ಚಿದಂಗೆ ಫೈಟ್ ಕಷ್ಟ ಇದೆ. ಸರಿ, ಮುಂದಕ್ಕೆ ಹೇಳಿಪ್ಪ. ಇನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ನೂತನ ಆರ್ಥಿಕ ಸಲಹೆಗಾರರಾಗಿ ನಿವೃತ್ತ ಐಎಎಸ್ ಅಧಿಕಾರಿ ಅತೀಕ್ ಅವರು ನೇಮಕ ಆಗಿದ್ದಾರೆ. ಮುಖ್ಯಮಂತ್ರಿಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ತುಷಾರ್ ಗಿರಿನಾಥ್, ಸಿಎಂ ಕಾರ್ಯದರ್ಶಿಗಳಾಗಿ ರಾಜೇಂದ್ರ ಚೋಳನ್ ಅವರನ್ನ ನೇಮಕ ಮಾಡಲಾಗಿದೆ. ಪ್ರಮಾಣ ವಚನಕ್ಕೂ ಮುನ್ನ ಡಿ ಕೆ ಶಿವಕುಮಾರ್ಗೆ ಸೋನಿಯಾ ಗಾಂಧಿ ಅವರು ಕರೆ ಮಾಡಿ ಶುಭ ಹಾರೈಸಿದಾರಂತೆ. ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗಿ ಅಂತಂದ್ಬಿಟ್ಟು ಕರ್ನಾಟಕವನ್ನು ಯಶಸ್ವಿಯಾಗಿ ಮುನ್ನಡೆಸ್ತೀರಿ ಅಂತ ಗೊತ್ತಿದೆ ನಮಗೆ ಅಂತೆಲ್ಲ ಹೇಳಿದ್ದಾರೆ. ಇನ್ನು ಸದಾಶಿವನಗರದ ನಿವಾಸಿತರೆಲ್ಲ ಅಭಿಮಾನಿಗಳು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಆಲ್ ರೈಟ್, ಸೋನಿಯಾ ಗಾಂಧಿ ಕರೆ ಮಾಡಿದ್ರು ಅಂತ ಹೇಳಿದ್ದಾರೆ. ದಟ್ಸ್ ಓಕೆ. ನೆಕ್ಸ್ಟ್ ಅದನ್ನ ಐಎಎಸ್ ಅಧಿಕಾರಿ ತಗೊಂಡಿರೋದು ಬಜೆಟ್ಗೆ ಡಿಪಾರ್ಟ್ಮೆಂಟ್. ಯಾಕಂದರೆ ಇವ್ರದ್ದು ಅನುಭವ ಫಿನಾನ್ಸಲ್ಲಿ ತುಂಬ ಕಡಿಮೆ ಇದೆ, ಹಾಗಾಗಿ ಬಜೆಟ್ಗೆ ತೊಗೊಂಡಿರ್ತಾರೆ. ನೋಡೋಣ ಬಜೆಟಲ್ಲಿ ಏನಾದ್ರು ಕಲ್ತ್ಕೊಂಡು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ತಾರಾ ನೋಡೋಣ. ಈ ಬೇಸಿಕ್ ಪಾರ್ಟ್ ಏನು ಅನೌನ್ಸ್ ಮಾಡೋಕ್ಕೆ ಯಾವ ಗ್ರೇಟ್ ಆರ್ಥಿಕ ತಜ್ಞನೂ ಬೇಕಾಗಿಲ್ಲ. ಈ ಇಲಾಖೆಗೆ ಇಷ್ಟು ಕಾಸು ಕೊಟ್ಟಿದ್ದೇನೆ, ಇದಕ್ಕೆ ಇಷ್ಟು ಕಾಸು ಕೊಟ್ಟಿದ್ದೇನೆ, ಇಲ್ಲಿ ಸ್ತ್ರೀಗೆ ಇದೊಂದು ಯೋಜನೆ, ಇಲ್ಲಿ ಮಕ್ಕಳಿಗೆ ಒಂದು ಯೋಜನೆ ಅನ್ನೋದು ಅನೌನ್ಸ್ ಮಾಡೋಕ್ಕೆ ಯಾವ ಆರ್ಥಿಕ ಜ್ಞಾನನೂ ಬೇಕಾಗಿಲ್ಲ. ಪಾರ್ಟ್ ಬಿ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡೋದಾದರೆ ನೋಡೋಣ, ಲೆಟ್ ಅಸ್ ಸಿ.